ಅಷ್ಟು ಚೇಂಜ್ ಓವರ್ ಇರುವಂತ ಕ್ಯಾರೆಕ್ಟರ್ ಏನು ಅಂತ ಹೇಳ್ಬೋದಾ ನಿಮ್ಮ ಪಾತ್ರ? ಐ ಥಿಂಕ್ ಒಂದು ವರ್ಷನ್ ಅದು ನಿಮ್ಗೆ ಟ್ರೈಲರ್ ಅಲ್ಲಿ ಕಾಣಬಹುದು. ಅದೇ ಶಾರ್ಟ್ಸ್ ನ ಅವರು ಟ್ರೈಲರ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಅಂಡ್ ಅದರ್ ವರ್ಷನ್ ಅವರು ಯೂಸ್ ಮಾಡಿಲ್ಲ. ಸೊ ನನಗೂ ಅದ್ರ ಬಗ್ಗೆ ಹೇಳ್ಬೋದಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಥಿಂಕ್ ಐ ಆಮ್ ನಾಟ್ ಅಲೌಡ್ ಟು ಡಿಸ್ಕ್ಲೋಸ್ ಇಟ್ ಅಂತ ಅನ್ಸುತ್ತೆ. ಒಂದು ನಾನು ನಿಮ್ಗೆ ರಿವೀಲ್ ಮಾಡಿದೆ, ನನ್ನ ತಂದೆ ಬಂದು ರಂಗಾಯಣ ರಘು ಸರ್ ಅಂತ. ಸೊ ಇಮ್ಯಾಜಿನ್ ದೇರ್ ಮಸ್ಟ್ ಬಿ ಸಮ್ ಇಮೋಷನಲ್ ಸೀನ್ಸ್. ಯಾಕೆ ಹಿಂಗೆ ಅಂತ ಅಷ್ಟೇ. ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ಇವಾಗ ನಾನು. ಬೇಡ, ನೀವು ಈ ಸಿನಿಮಾಗೂ 2 ಸಿನಿಮಾ ನೋಡೋದಕ್ಕೂ ಹಾ ಇನ್ ಟೈಮ್ಗೆ ಹೋಗ್ತೀರಾ ಲೇಟ್ ಆಗಿ ಹೋಗ್ತೀರಾ ಅಂತ? ಯಾಕಂದ್ರೆ ಇಲ್ಲಿ ಬಂದಿದ್ದು ನೀವು ನನ್ಗೆ ಹೇಳಿದ್ರಿ, ನೀವು ನಂಗೆ ವಾಚ್ ಗಿಫ್ಟ್ ಮಾಡ್ತೀನಿ. ಅದೇ ಯಾಕೆ ಕೊಡ್ತೀವಿ ಅಂತಂದ್ರೆ ಟೈಮ್ ನೋಡ್ಕೊಂಡ್ರೆ ಕರೆಕ್ಟ್ ಆಗಿ ಇನ್ ಟೈಮ್ ನಾನು ಅಲ್ಲೇ ಕುತ್ಕೊಂಡು ಹೇಳ್ದೆ ನನ್ಗೆ ಫೋಟೋ ಶೂಟ್ ಇತ್ತು ಅಂತ. ಆಮೇಲೆ ನೀವೇನಂದ್ರಿ ಸಾರಿ ಓಕೆ ಅಂದ್ರಿ. ಅದಕ್ಕೆ ಅದು ಗೊತ್ತಾಗ್ಬೇಕಲ್ವಾ ನಮ್ಗೂ. ನಾನು ಅಲ್ಲೇ ಹೇಳ್ದೆ ತಾನೇ, ನಿಮ್ಗೆ ಇಲ್ಲೇ ಕುತ್ಕೊಂಡು ಹೇಳ್ದೆ ನಾನು. ಈ ಪ್ರಶ್ನೆ ನಿಮ್ಗೆ ಅಲ್ಲೇ ಕೇಳಿದ್ರಿ. ನಮ್ಗೆ ನಾನು ಒಬ್ಬನ್ ಹೇಳಿದ್ರಿ 105 ಜನಕ್ಕೂ ಗೊತ್ತಾಗ, ಅವ್ರೆಲ್ಲರೂ ಕೇಳಿಸ್ಕೊಂಡಿರ್ತಾರೆ, ನಂಗೆ ಗೊತ್ತು. ಸರ್ ಅಂತೂ ನಂಗೆ ಒಂದು 6 ವರ್ಷದಿಂದ ಟಾರ್ಗೆಟ್ ಮಾಡ್ತಾನೆ ಇರ್ತಾರೆ. ನನಗೆ ಸಿನ್ಸಿಯರ್ ಆಗಿ ಒಂದು ವಾಚ್ ಗಿಫ್ಟ್ ಮಾಡ್ಬಿಡಿ, ಆ ನೆನಪಿಗೋಸ್ಕರ ಅಂದ್ರೆ ಬೇಗ ಬರ್ತೀನಿ ನಾನು. ಎಕ್ಸಾಕ್ಟ್ಲಿ, ಸೀತಾರಾಮ ಕಲ್ಯಾಣದಲ್ಲಿ ಅದಕ್ಕೆ ಹೇಳಿದ್ದು. ಹಾ ಸರಿ ಇಂಟೆನ್ಷನಲಿ ಎಲ್ರಿಗೂ ಕಾಯಿಸ್ಬೇಕು ಅಂತ ಇಲ್ಲ ಸರ್. ಫೋಟೋ ಶೂಟ್ ಇತ್ತು, ಅದನ್ನು ಮುಗಿಸ್ಕೊಂಡು ಬರೋಷ್ಟ್ರಲ್ಲಿ ಇಷ್ಟ ಆಯ್ತು ಸರ್. ರಾಜಕಾರಣಿಗಳ ಮಕ್ಕಳ ಸಿನಿಮಾ ಆದಾಗ ನೀವು ತಡಾಗಿ ಬರುದು ಅಂತ ಅಂತ ಕೇಳಿದ್ರು. ಅಯ್ಯೋ ಸರ್, ಅವ್ರು ರಾಜಕಾರಣಿ ಮಗನ್ ತರ ಇರ್ಲೇ ಇರ್ಲಿಲ್ಲ ಸರ್. ನಂಗೆ ಯಾವತ್ತ ಫೀಲೇ ಕೊಟ್ಟಿಲ್ಲ ಸರ್. ಮಗನ್ ತರ ಇರುದು ಬೇಡ, ಆದ್ರೆ ಅವ್ರು ರಾಜಕಾರಣಿ ಮಗ ಹೌದು ಅಂತ ಅನ್ನೋದು ಸತ್ಯ ಅಲ್ವಾ? ಬಟ್ ಒಂದ್ ನಿಮಿಷ ಸರ್, ಅವ್ರನ್ನೇ ಕೇಳೋಣ. ವೇರ್ಸ್ ದ ಮೈಕ್? ಇಲ್ಲ, ಜೈದ್ಗೆ ಗೊತ್ತಿಲ್ಲ ಅದಲ್ಲ ವಿಷಯ. ಅಲ್ಲ, ಜೈದ್ ಗೊತ್ತಿಲ್ಲ ಅಲ್ಲ, ಸಿನಿಮಾದಲ್ಲಿ ಕೇಳಿ ಹೇಳಿ. ರಾಜಕಾರಣಿ ಮಗ ಆಗಿರೋದ್ರಿಂದ ಏನಾದ್ರು ಲೇಟ್ ಆಗಿ ಬರ್ತಾರ ಇವ್ರು? ಅವ್ರನ್ನ ವೇಟ್ ಮಾಡ್ಸಿಲ್ಲ? ಇಲ್ಲ ಸರ್, ಆತರ ಏನಿಲ್ಲ ಸರ್. ಮೋಸ್ಟ್ಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿರ್ಬೇಕು, ಅಥವಾ ಅವರು ಆಲ್ವೇಸ್ ಶೂಟಿಂಗ್ ಅಲ್ಲೂ ಕೂಡ ಆನ್ ಟೈಮ್ ಆಗೇ ಇರ್ತಾರೆ ಸರ್. ಆತರ ಏನಿಲ್ಲ ಸರ್. ಯಾಕಂದ್ರೆ ಕುಮಾರಸ್ವಾಮಿ ನಿಖಿಲ್ ಸಿನಿಮಾದಲ್ಲಿ ಯಾವತ್ತಾದ್ರು ಅವ್ರು 6 ವರ್ಷ ಅಂತ ಹೇಳ್ತಾ ಇದ್ವಿ. 8 ವರ್ಷ. ಸಾರಿ. This question to Rachita Ram. You've been in the industry here. I'm here. Oh, Yeah, yes. over a decade now. ನಿಮಗೆ ಎಲ್ಲೋ ಒಂದ್ ಕಡೆಗೆ ಕರಿಯರ್ ಡಿಫೈನಿಂಗ್ ರೋಲ್, ಕರಿಯರ್ ಡಿಫೈನಿಂಗ್ ರೋಲ್ ಅಂತ ಸಮಥಿಂಗ್ ದಟ್ ಕುಡ್ ಚಾಲೆಂಜ್ ಯುವರ್ ಟ್ಯಾಲೆಂಟ್ ಪೊಟೆನ್ಶಿಯಾಲಿಟಿ, ಅದು ಸಿಕ್ಕಿಲ್ವಾ? ಅಥವಾ ಎಲ್ಲೊಂದ್ ಕಡೆ ನಿಮಗೆ ಗ್ಲಾಮರ್ ರೋಲ್ಸ್ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಬಿಟ್ರ? ಅಥವಾ ಆ ರೀತಿ ರೋಲ್ ಕರಿಯರ್ ಡಿಫೈನಿಂಗ್ ರೋಲ್ ಅದು ಸಿಕ್ಕಿಲ್ವಾ ಅಂತ? I'm happy. I'm very satisfied for one role that could challenge your abilities, your skills, your talent. ಯಾವ್ದೋ ಒಂದ್ ರೋಲ್ ನನ್ಗೆ ಈ ರೀತಿ ಒಂದ್ ರೋಲ್ ಬೇಕು, ನನ್ ಫಿಲ್ಮೋಗ್ರಾಫಿನಲ್ಲಿ ಈ ರೀತಿ ಒಂದ್ ರೋಲ್ ಇದ್ರೆ. ಐ ಥಿಂಕ್ ಆ ಪಾತ್ರ ನನ್ಗೆ ಕೂಲಿಲ್ ಸಿಕ್ಕಿದೆ. ಇವಾಗ ಸಿಕ್ಕಿರುವಂತ ಪಾತ್ರ ಲ್ಯಾಂಡ್ ಲಾರ್ಡ್ ಅಲ್ಲಿ ಮತ್ತೆ ಕಲ್ಟ್ ಅಲ್ಲಿ. ಐ ಆಮ್ ಹ್ಯಾಪಿ. ಇನ್ಫ್ಯಾಕ್ಟ್ ಆಯುಷ್ಮಾನ್ ಭವದಲ್ಲಿ ಒಂದು ಅದ್ಭುತವಾಗಿರುವಂತ ಪಾತ್ರ ಸಿಕ್ಕಿತ್ತು ನನಗೆ. I am not regret about my characters or my films. I'm very happy and I'm very blessed. ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ, ಕೆಲವೊಮ್ಮೆ ಒಳ್ಳೆ ಸ್ಕ್ರಿಪ್ಟ್ಗಳು ಸಿಕ್ಕಿದೆ. ಬಿಕಾಸ್ ಸಿನಿಮಾದಲ್ಲಿ 20 minutes ಆರ್ 25 minutes ಆರ್ 2 hours ನಾವೆಷ್ಟು ಡ್ಯೂರೇಷನ್ ಸ್ಕ್ರೀನ್ ಅಲ್ಲಿ ಇರ್ತೀವಿ ಅಂತಲ್ಲ, ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ನಾವು ಮಾಡುವಂತ ಪಾತ್ರ ಮುಖ್ಯ ಆಗುತ್ತಲ್ವಾ. ಸೊ ಆ ಥರ ಪಾತ್ರಗಳು ನನಗೆ ಸಿಕ್ಕಿದೆ. ಅಂಡ್ ಇವಾಗ ಐ ಥಿಂಕ್ ಪೋಸ್ಟ್ ಕೂಲಿ ಆದ್ಮೇಲೆ ಐ ಆಮ್ ಟೋಟಲಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್ ವಾಟ್ ಐ ವಾಸ್ ಗಿವನ್. ಅಂಡ್ ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ನಂಗೆ ಸಿಕ್ಕಿರುವಂತ ಅಪ್ರಿಸಿಯೇಷನ್ ಆ ಸಿನಿಮಾಗೆ, ಆ ಪಾತ್ರಕ್ಕೆ. ಹಾಗೆ ಇವಾಗ ನನಗೆ ಲ್ಯಾಂಡ್ ಲಾರ್ಡ್ ಅಲ್ಲಿ ನಿಂಗವ್ವ ಆಗಿರ್ಬೋದು ಅಂಡ್ ಕಲ್ಟ್ ಅಲ್ಲಿ ಈ ಪಾತ್ರ ಆಗಿರ್ಬೋದು. ನಮ್ಮ ಡೈರೆಕ್ಟರ್ ಸರ್ ಹೆಸರು ಕೂಡ ರಿವೀಲ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ರೆಸ್ಟ್ರಿಕ್ಷನ್ಸ್ ಇದೆ ನಂಗೆ ಇವತ್ತು ವೇದಿಕೆ ಮೇಲೆ ಕುತ್ಕೊಂಡು ಮಾತಾಡೋದಕ್ಕೆ. ಸೊ ಎಲ್ಲದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಸರ್. ನೀವು ಹೇಳುವಂತ ಪ್ರಶ್ನೆಗೆ ಐ ಥಿಂಕ್ ಯು ಗಾಟ್ ದ ಆನ್ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.